ತುಂಗಭದ್ರಾ ಜಲಾಶಯದ ಪರಿಶೀಲನೆಗೆ ಈಗ ತೆರಳುತ್ತಾ ಇದ್ದಾರೆ ಸ್ವತಃ ಜಲಸಂಪನ್ಮೂಲ ಖಾತೆಯ ಸಚಿವರು. ಹೊಸಪೇಟೆಯ ಜಿಂದಾಲ್ ಏರ್ಪೋರ್ಟ್ಗೆ ಈಗಾಗಲೇ ಸಚಿವ ಡಿ ಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಖಾತೆಯ ಸಚಿವರು ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಹೊಸಪೇಟೆಯ ಜಿಂದಾಲ್ ಏರ್ಪೋರ್ಟ್ಗೆ ಆಗಮಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಲಾಶಯವನ್ನು ತಲುಪ್ತಾರೆ. ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಘಟನಾ ಸ್ಥಳವನ್ನು ಪರಿಶೀಲಿಸಿ ಮುಂದಿನ ಕ್ರಮಗಳ ಕುರಿತು ಕೂಡ ಇಲ್ಲಿ ಚರ್ಚೆ ಮಾಡ್ತಾರೆ. ನೀರು ತಡೆಯುವ ಬಗ್ಗೆ, ಗೇಟ್ ರಿಪೇರಿ ಮಾಡೋದ್ರ ಬಗ್ಗೆ ಏನೇನು ನಿರ್ಧಾರಗಳೇನಿದೆ ಅದರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಕೂಲಂಕುಷವಾಗಿ ಚರ್ಚೆ ನಡೆಸ್ತಾರೆ. ಆಮೇಲೆ ಸಚಿವರೊಂದು ನಿರ್ಧಾರವನ್ನು ಕೈಗೊಳ್ತಾರೆ. ಸಾಮಾನ್ಯವಾಗಿ ಅರ್ಧಕ್ಕರ್ಧ ಡ್ಯಾಮನ್ನು ಹೊರಗಡೆ, ನೀರನ್ನ ಹೊರಗಡೆ ಬಿಡೋದು ಅಂತಂದಾಗ ಸಂಕಟ ಆಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಹೋಗ್ತಿದ್ದಾರೆ. ಏನಾಗುತ್ತೆ ಮುಂದೆ ಅನ್ನೋದಕ್ಕೆ ಉತ್ತರ ಅವರೇ ಕೊಡಬೇಕು. ಮಾತನಾಡಿದ್ದಾರೆ ಬೆಂಗಳೂರಿಂದ ಹೊರಡೋ ಸಂದರ್ಭದಲ್ಲಿ. ನಾನು ಮತ್ತು ನಮ್ಮ ಮೈರಿಗೇಷನ್ ಮಿನಿಸ್ಟ್ರು ಇಬ್ಬರು ಕೂಡ ಕೂಡಲೇ ತುಂಗಭದ್ರಾ ಡ್ಯಾಮ್ಗೆ ಹೊರಟಿದ್ದೀವಿ. ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಸೇರಿ ನಿನ್ನೆ ಬಹಳ ಯಾವತ್ತೂ ಆಗಿರ್ಲಿಲ್ಲ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿ ನೀರು ಬಹಳ ರಭಸವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದ್ರದ್ದು ಅದು ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್. ಡಿ ಕೆ ಶಿವಕುಮಾರ್ ಅವರ ಆಗಮನದ ಅಪ್ಡೇಟ್ಸ್ ಏನು, ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರುವ ಸಾಧ್ಯತೆಗಳಿದೆ ಮತ್ತು ಏನೇನಾಗುತ್ತೆ ಇವತ್ತು ಅವರ ಆಗಮನದ ನಂತರ? ವೀರೇಶ್. ಹೌದು ಪ್ರಣೀತ್, ಈಗಾಗಲೇ ಜಿಲ್ಲಾ ಎಲ್ಲಿ ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿರತಕ್ಕಂತಹ ಒಂದು ಘಟನೆ ನಡೆದಿರೋದು ಇಂದು ಮುಂಜಾನೆಯಿಂದನೇ ಬೆಳಕಿಗೆ ಬಂದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆಯೇ ರಾಜ್ಯ ಜಲಸಂಪನ್ಮೂಲ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಈ ಒಂದು ಜಿಂದಾಲ್ ಏರ್ಪೋರ್ಟ್ಗೆ ಬಂದಿರುವುದು ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯವಾಗಿದೆ. ಈಗ ತದನಂತರ ಅಲ್ಲಿಂದ ನೇರವಾಗಿ ತುಂಗಭದ್ರಾ ಈ ಒಂದು ವೈಕುಂಠ ಈ ಒಂದು ಗೆಸ್ಟ್ ಹೌಸ್ಗೆ ಬರುವುದರ ಮೂಲಕ ಇಲ್ಲಿ ಸ್ಥಳೀಯ ಈ ಒಂದು ಜನಪ್ರತಿನಿಧಿಗಳು ಮತ್ತು ಟಿ.ಬಿ ಡ್ಯಾಮ್ ಬೋರ್ಡಿನ ಅಧಿಕಾರಿಗಳ ಸಮ್ಮುಖದಲ್ಲಿ ಹಲವಾರು ರೀತಿಯಾದಂತಹ ಚರ್ಚೆಗಳು ನಡೆಯಲಿವೆ. ಆ ಚರ್ಚೆಯಲ್ಲಿ ಮುಖ್ಯವಾಗಿ ಈ ಗೇಟ್, ಈ ಚೈನ್ ಅನ್ನು ಕಟ್ಟಾಗಿರೋದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ರೀತಿಯಂತಹ ಕುತೂಹಲಕ್ಕೆ ಅವರೇ ತೆರೆ ಎಳೆಯಲಿದ್ದಾರೆ. ಅವರು ಪರಿಶೀಲಿಸಿದ ನಂತರ ಕೆಲವೇ ಗಂಟೆಗಳಲ್ಲಿ ಈ ಒಂದು ಇದ್ದಂತೆ ಪ್ರಯತ್ನ ಈ ಒಂದು ಡ್ಯಾಮ್ ನೀರನ್ನು ಖಾಲಿ ಮಾಡೋದ್ರ ಮೂಲಕ ಗೇಟ್ ಅನ್ನು ಸರಿಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಲಿದೆ ಸಿಬ್ಬಂದಿ ಎಂಬುದು ತಿಳಿದು ಬಂದಿದೆ ಪ್ರಣೋತ್. ಇಷ್ಟೇ ಅಲ್ಲದೆ ಇನ್ನೇನು ಈ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಗಮನ ನಡೀತಾ ಇದೆ. ಈ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು 1.5 ತಿಂಗಳ ಜೂನ್ ತಿಂಗಳಲ್ಲಿಯೇ ಈ ಪವರ್ ಟಿವಿ ಅವರು ಇಲ್ಲಿನ ಒಂದು ಟಿವಿ ಬೋರ್ಡ್ ಸೆಕ್ರೆಟರಿ ಆಗಿರತಕ್ಕಂತಹ ಈ ಒಂದು ರಾಮಿರೆಡ್ಡಿ ಅವರಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಇಲ್ಲಿಯ ಈಗ ಇಟ್ಟಿಗೆ ಇಲ್ಲದೆ, ಸುಣ್ಣವಿಲ್ಲದೆ, ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಇಲ್ಲದೆ ಸುಣ್ಣ ಮತ್ತು ಗಾರೆಯಿಂದ ನಿರ್ಮಿಸಿರತಕ್ಕಂಥ ಈ ಒಂದು ತುಂಗಭದ್ರಾ ಡ್ಯಾಮ್ ಉಳಿವಿಗಾಗಿ ಸಾಕಷ್ಟು ಶ್ರಮಿಸುವಂತಹ ಕಾರ್ಯ ಆಗಬೇಕಾಗಿದೆ. ಆದರೆ ನೀವು ಸಿಮೆಂಟ್ ಅನ್ನು ಬಿಡುವುದರ ಮೂಲಕ ಅದಕ್ಕಾಗಿ ಹೋಲ್ ಹಾಕುವಂತಹ ಕಾರ್ಯವನ್ನು 60 ಕೋಟಿ ಹಣದಲ್ಲಿ ಮಾಡ್ತಾ ಇದ್ದೀರಿ. ಇದು ಎಲ್ಲೋ ಒಂದು ಕಡೆ ಡ್ಯಾಮಿನ ಒಂದು ಈ ಒಂದು ಭದ್ರಾ ಡ್ಯಾಮಿನ ಒಂದು ಶಿಥಿಲಾವಸ್ಥೆಗೆ ಕಾರಣವಾಗಬಹುದು ಎನ್ನುವುದನ್ನು ಸಹ ಈಗ ಇದಕ್ಕಿಂತ ಮುಂಚಿತವಾಗಿ ಅವರ ಜೊತೆನೆ ಚರ್ಚೆ ನಡೆಸಿದಾಗ ಅವರು ಇಲ್ಲ, ಆ ವಿಷಯನೇ ಬೇರೆ, ಈ ವಿಷಯನೇ ಬೇರೆ ಅಂತಂದೇಳಿ ಈ ಒಂದು ಮೌಖಿಕವಾಗಿ ಉತ್ತರ ನೀಡುವುದರ ಜೊತೆಗೆ ಕಳಪೆ ಮಟ್ಟದಂತಹ ಒಂದು ಕಾಮಗಾರಿ ನಡೀತಾ ಇಲ್ಲ, 100% ಸರಿಯಾದ ಕಾಮಗಾರಿ ನಡೀತಾ ಇದೆ. ಡ್ಯಾಮ್ ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿದರೂ ಸಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆಯೇ ಸಂಪೂರ್ಣವಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿತ್ತು ಎಂದು ಪವರ್ ಟಿವಿ ವರದಿ ಮಾಡಿದರೂ ಸಹ ಅವರು ತಮ್ಮ ಈ ಒಂದು ಮೌಢ್ಯತೆಯ ಉತ್ತರವನ್ನು ನೀಡಿದರು. ಆದರೆ ಈಗಾಗಿರುವ ಘಟನೆಯಿಂದಾಗಿ ಅವರಿಗೆ